ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನ ಮಾಡಬೇಕು ಎಂದು ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21ರಂದು ಆಚರಿಸಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 28ಕ್ಕೆ ಆಚರಿಸಿದರೆ ಸರ್ವಶ್ರೇಷ್ಠ ಎಂದು ತಿಳಿಸ್ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಯಾವ ದಿನ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದರೆ ಒಳ್ಳೆಯದು ಮತ್ತು ನಮಗೆ ಯಾವುದೆಲ್ಲ ರೀತಿ ಉಪಯೋಗಗಳು ಆಗುತ್ತೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ತನಕ ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ತಿಳಿಸ್ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ, ನಿಮಗೆ ಯಾವ ರೀತಿ ಒಳ್ಳೆಯದಾಗುತ್ತೋ ಬೇರೆಯವರಿಗೂ ಕೂಡ ಒಳ್ಳೆಯದಾಗಲಿ. ಸ್ನೇಹಿತರೆ, ಬನ್ನಿ ಮೊದಲಿಗೆ ಇದ್ರ ಬಗ್ಗೆ ಏನು ನಾವು ತಿಳ್ಕೋಣ. ವೀಕ್ಷಕರೇ, ಈ ಬಾರಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋದು ಹೇಗೆ ಅಂತ ಹೇಳಿದ್ರೆ, ಈ ಬಾರಿ ಶ್ರಾವಣ ಮಾಸ ಆಗಸ್ಟ್ 13ನೇ ತಾರೀಕಿನ ಗುರುವಾರದಿಂದ ಆರಂಭವಾಗಿ ಸೆಪ್ಟೆಂಬರ್ 12ನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಈ ಬಾರಿ 4 ಶುಕ್ರವಾರ, 4 ಸೋಮವಾರ, 4 ಶ್ರಾವಣ ಮಂಗಳವಾರಗಳು ಬಂದಿದೆ. ಸಂಖ್ಯಾಶಾಸ್ತ್ರಜ್ಞರು ಸಂಖ್ಯೆಗಳ ಲೆಕ್ಕಾಚಾರ ಹಾಕಿ ಆಗಸ್ಟ್ 21ಕ್ಕೆ ವರಮಹಾಲಕ್ಷ್ಮಿ ವ್ರತ ಮಾಡಿ ಎಂದು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಕೆಲವರು ಆಗಸ್ಟ್ 28ಕ್ಕೆ ಆಚರಿಸಬೇಕೆಂದು ಹೇಳ್ತಾ ಇದ್ದಾರೆ. ಇವಾಗ ಏನಾಗ್ಬಿಡುತ್ತೆ ಅಂದರೆ, ಮೊದಲಿಗೆ ಎಲ್ಲರೂ ಮೈಂಡಲ್ಲಿ ಬರೋದು ಒಂದೇ, 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಅವತ್ತಿನ ದಿನ ಲಕ್ಷ್ಮೀ ಕೃಪೆಗೆ ಪಾತ್ರ ಆಗಬೇಕು ಅಂತ ಪ್ರತಿಯೊಬ್ಬರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ತಲಾಂತರದಿಂದನೂ ಬಂದ್ಬಿಟ್ಟಿದೆ. ಪ್ರತಿ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ. ಸೊ ಆಗಸ್ಟ್ 21ಕ್ಕೆ ಏನಾದರೂ ವ್ರತ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಹುಣ್ಣಿಮೆಗೆ ತುಂಬ ಹತ್ತಿರವಾಗಿರುವಂಥ ವಾರ, ಆಕಾಶದಲ್ಲಿ ಚಂದ್ರ ಇರ್ತಾನೆ, ಬೆಳಕು ತುಂಬ ಇರುತ್ತೆ. ಆ ಸಮಯದಲ್ಲಿ ಏನಾದರೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದರೆ, ಆ ಕೃಪೆಗೆ ಪಾತ್ರರಾದರೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಅವತ್ತಿನ ದಿನ ತುಂಬ ಒಳ್ಳೆಯದಿರುತ್ತೆ. ಸೊ ಅವತ್ತಿನ ದಿನ ಮಾಡೋದ್ರಿಂದ ನಿಮ್ಮ ದರಿದ್ರಗಳೆಲ್ಲ ದೂರವಾಗಿ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆಗಸ್ಟ್ 21ಕ್ಕೆ ವ್ರತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 2ನೇ ಗೊಂದಲ, ಆಗಸ್ಟ್ 28ಕ್ಕೆ ಆಚರಿಸ್ಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಯಾಕೆ ಏನು ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಮೊದಲನೇ ನಿಮಗೆ ಹೇಳಿದೆ, ಆಗಸ್ಟ್ 21 ಹುಣ್ಣಿಮೆಗೆ ಹತ್ತಿರವಾದ ದಿನ, ಆಕಾಶದಲ್ಲಿ ಚಂದ್ರ ಇರ್ತಾನೆ, ರಾತ್ರಿ ಬೆಳಕು ಇರುತ್ತೆ. ಅವತ್ತಿನ ದಿನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಆದರೆ ಆಗಸ್ಟ್ 28 ಮಾಡಬೇಕಾ ಬೇಡವಾ ಡೌಟ್ ಇದೆ. ಶುಕ್ರವಾರ ಇದ್ರೂ ಕೂಡ ಏಕೆಂದರೆ ಅವತ್ತು ಆಗಸ್ಟ್ 28 ಮೊದಲನೆಯದಾಗಿ ಹುಣ್ಣಿಮೆ ಇದೆ, 2ನೇದಾಗಿ ಅವತ್ತು ಚಂದ್ರಗ್ರಹಣ ಗೋಚರ ಆಗುತ್ತೆ. ಆದರೆ ಅದ್ರ ಗೊಂದಲ ಏನಂತ ಹೇಳ್ತಾರೆ, ಆಗಸ್ಟ್ 28 ಹುಣ್ಣಿಮೆ ಇದೆ ಒಪ್ಕೋಣ, ಚಂದ್ರಗ್ರಹಣ ಬಂದು ನಮ್ಮ ಭಾರತದಲ್ಲಿ ಗೋಚರ ಆಗುವುದಿಲ್ಲ. ಸೊ ಅದರಿಂದ ಪುರಾಣಗಳ ಪ್ರಕಾರ ಇರೋದು ಅವಾಗಿಂದನೂ ನಮ್ಮ ಭಾರತದಲ್ಲಿ ಯಾವಾಗ ಗ್ರಹಣ ಅನ್ನೋದಿಲ್ವೋ ಆವಾಗ ನಾವು ಯಾವುದೇ ರೀತಿಯ ದೈವ ಕ್ರಿಯೆ ಮಾಡ್ಬೋದು ಅಂತ ತಲಾಂತರದಿಂದ ಬಂದುಬಿಟ್ಟಿದೆ. ಸೊ ಅದರಿಂದ ಆಗಸ್ಟ್ 28 ಸರ್ವಶ್ರೇಷ್ಠ. ಹುಣ್ಣಿಮೆ ಇರೋದ್ರಿಂದ ಮತ್ತು ನಮಗೆ ಚಂದ್ರಗ್ರಹಣ ನಮ್ಮಲ್ಲಿ ಗೋಚರ ಆಗಲ್ಲ. ಅವತ್ತಿನ ದಿನ ನಮ್ಮಲ್ಲಿ ಯಾವುದೇ ರೀತಿ ಸೂತಕ ಅನ್ನೋದು ಇರೋದಿಲ್ಲ. ಸೊ ಅದಕ್ಕಾಗಿ ಆಗಸ್ಟ್ 28ರಂದು ವರಮಹಾಲಕ್ಷ್ಮಿ ಆಚರಿಸಬೇಕು ಅಂತ ಒಂಟಿ ಕೊಪ್ಪಲು ಪುಸ್ತಕದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಆದ ಕಾರಣ ಹುಣ್ಣಿಮೆ ಇರೋದರಿಂದ ಅವತ್ತಿನ ದಿನ ಮಾಡಿದರೆ ಸರ್ವಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಕಷ್ಟಗಳೆಲ್ಲ ದೂರವಾಗ್ತೈತೆ, ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಅವತ್ತಿನ ದಿನ 28 ಮಾಡಿ
ತುಂಬ ಒಳ್ಳೆಯದಾಗುತ್ತೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಸದಾಕಾಲ 5 ವಸ್ತುಗಳು ಯಾವಾಗೂ ಇರಲೇಬೇಕು. ಖಾಲಿ ಆಗಿದೆ ನಮ್ಮಲ್ಲಿ ಅಂತ ಯಾವತ್ತೂ ಹೇಳಬಾರ್ದು. ಹೇಳಿದರೆ ಉಲ್ಟಾ ದರಿದ್ರ ಬಂದ್ಬಿಡುತ್ತೆ ಮನೆಯಲ್ಲಿ. ಆ ಸಾಮಗ್ರಿಗಳು ಖಾಲಿ ಆಗದಿರೋ ರೀತಿ ನೀವು ನೋಡ್ಕೊಳ್ಬೇಕು, ಮನೆ ಒಡತಿ ನೋಡ್ಕೊಳ್ಬೇಕು. ಆ 5 ವಸ್ತುಗಳು ಯಾವ್ಯಾವು ಅಂತ ಹೇಳಿದರೆ, ಮೊದಲನೇದಾಗಿ ಹಾಲು, ಮೊಸರು, ಅರಿಶಿಣ, 4ನೇದು ತಾಂಬೂಲ. ತಾಂಬೂಲ ಅಂದರೆ ವೀಳ್ಯದೆಲೆ. ಈ ಮಂಗಳವಾರ ಶುಕ್ರವಾರ ಲಕ್ಷ್ಮಿ ಮುಂದೆ ಇಟ್ಟು, ದೇವರ ಮುಂದೆ ವೀಳ್ಯದೆಲೆ ಇಟ್ಟು ಪೂಜೆ ಮಾಡಿದ್ರೆ ಮನೆಗೆ ಅಂಟ್ಕೊಂಡಿರೋ ದರಿದ್ರ ದೂರವಾಗುತ್ತೆ, ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾಳೆ. ಸೊ ಕೊನೆಯದಾಗಿ 5 ಹೂವುಗಳು. ಇಷ್ಟು ಐಟಮ್ಗಳು ಮನೇಲಿ ಖಾಲಿಯಾಗಿದೆ ಅಂತ ಯಾವತ್ತೂ ಹೇಳಬಾರ್ದು. ಇಷ್ಟನ್ನು ಎಲ್ಲ ನೀವು ಜೋಪಾನದಲ್ಲಿ ತಿಂಗಳು ಕಳೆಯ ತನಕ ನೋಡ್ಕೊಂಡು ಬಂದರೆ ನಿಮ್ಮಷ್ಟು ಸುಖ ಪುರುಷರ ಮುಂದೆ ಯಾರೂ ಇರಲ್ಲ. ನಿಮ್ಮ ಮನೇಲಿ ದರಿದ್ರ ಅನ್ನೋದೇ ಬರಲ್ಲ, ಒಳ್ಳೆಯದಾಗುತ್ತೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.